ಟೇಸ್ಟ್ ಅಂತೂ ಅದ್ಭುತವಾಗೇ ಇರುತ್ತಂತ ಹೇಳ್ತೀನಿ ನಾನು. ಚಿಕನ್ ಅದು ತಿಂದೇ ಇರೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ಇದು. ಇವಾಗ ನಾನು ಇಲ್ಲಿ ಒಂದು ಅರ್ಧ ತಿಂದುಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿರುತ್ತಂತ. ವಾವ್, ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಕ್ರಿಸ್ಪಿಯಾಗೈತ್ರಿ, ಒಳಗಡೆ ಮಾತ್ರ ಸ್ಮೂತ್ ಇರುತ್ತೆ. ನೋಡ್ರಿ, ಸಖತ್ತಾಗಿ ಸೇಮ್ ನಾವು ಕಬಾಬ್ ಯಾವ ರೀತಿ ಮಾಡ್ಕೋತೀವಿ ಅದೇ ಟೇಸ್ಟ್ ಹಾಗೇನೆ ಮಾಡ್ಕೊಳ್ಳೋದ್ರಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ಸ್ನೇಹಿತರೆ. ನಾನಂತೂ ಇವತ್ತು ತುಂಬ ಟೇಸ್ಟಿಕರವಾಗಿರೋಂಥ ಒಂದು ಕಬಾಬ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನೋಡಿರಿ. ನಾನಿಲ್ಲಿ ಕ್ಯಾಬೇಜಿಂದ ಕಬಾಬ್ ಮಾಡಕತ್ತೀನಿ. ಈ ಕ್ಯಾಬೇಜ್ ನಾನು ಕಟ್ ಮಾಡಿಕೊಂಡು ಒಂದು ಅರ್ಧ ಭಾಗ ತೊಗೋತೀನಿ ರೀ. ಕ್ಯಾಬೇಜ್ನ ತುಂಬ ಟೇಸ್ಟಿಯಾಗಿರುತ್ತೆ. ಕ್ಯಾಬೇಜಲಿಂತ ಒಂದು ಸಲ ನೀವು ಕೂಡ ಕಬಾಬ್ನ ಮಾಡಿ ನೋಡಿರಿ. ಇವಾಗ ಚಿಕನ್ ತಿಂದೇ ಇರೋರಿಗಂತೂ, ಅಂದರೆ ಕೆಲವರು ಚಿಕನ್ ತಿನ್ನಂಗಿಲ್ಲ ನೋಡಿರಿ, ಇಷ್ಟಪಡೋಂಗಿಲ್ಲ, ಅಂಥವ್ರಿಗಂತೂ ತುಂಬ ಒಳ್ಳೆಯದೇ ಅಂತ ಹೇಳ್ತೀನಿ. ಸೇಮ್ ಕಬಾಬ್ ನಾವು ಹ್ಯಾಂಗೆ ಮಾಡ್ಕೋತೀವಿ ಅದೇ ಸೇಮ್ ಆಗುತ್ತಾ, ಹಾಗೆ ಟೇಸ್ಟ್ ಬರುತ್ತಾ. ಮಸಾಲ ಇಷ್ಟ ಹಾಕೊಂಡ್ರೆ ಸಾಕು ನೋಡಿರಿ, ಕಬಾಬ್ ಮಸಾಲ ಅದೇನು ಮಸಾಲ ಇರ್ತದ್ರಿ, ತುಂಬ ಟೇಸ್ಟಿಯಾಗಿನೂ ಇರುತ್ತೆ. ಸೇಮ್ ನಾವು ಹ್ಯಾಂಗೆ ಕಬಾಬ ಮಾಡ್ಕೋತೀವಿ ನೋಡಿರಿ ಅದೇ ರೀತಿ ಬರುತ್ತೆ. ಚಿಕನ್ ತಿಂದೇ ಇರೋರಿಗಂತೂ ತುಂಬ ಒಳ್ಳೆಯೇ ಅಂತ ಹೇಳ್ತೀನಿ. ಮಕ್ಳಿಗೂ ಇಷ್ಟ ಆಗುತ್ತಾ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತಾ. ಇವಾಗ ಈ ಕ್ಯಾಬೇಜನ್ನ ಬಳಸಿ ಕಬಾಬ ಯಾವ ರೀತಿ ಮಾಡೋದಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ದೊಡ್ಡ ಸೈಜಿಂದು ಕ್ಯಾಬೇಜ್ ಅಥವಾ ಎಲೆಕೋಸ ಇದನ್ನು ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು ಒಂದು ಅರ್ಧ ಭಾಗ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಫಸ್ಟಿಗೆ ನಾವಿಲ್ಲಿ ಕಬಾಬ್ಗೆ ಏನೆಲ್ಲ ಬೇಕೋ ಅದನ್ನು ಮಿಕ್ಸ್ ಮಾಡ್ಕೊಳ್ಳಂಬ್ರಿ. ನಾನು ಒಂದು ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲವರ್ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಾದಷ್ಟು ನಾನು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು, ಸ್ವಲ್ಪ ಸ್ವಲ್ಪ ಕೂಡ ಹಾಕ್ಕೋಬೋದು, ನಡೀತೈತ್ರಿ ನೋಡಿರಿ. ಇಲ್ಲಿ ನಾನು ಒಂದು ಚಮಚಲಿಂತ 2 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ 2 ಚಮಚ ಹಾಕ್ಕೊಂಡಿನಿ. ಇದು ಮುಂಚೆನೇ ನಾನು ಸೋಸಿಟ್ಟು ತೊಗೊಂಡಿನಿ. 2 ಚಮಚ ಕಡಲೆ ಹಿಟ್ಟ ಹಾಕ್ಕೊಂಡಿನಿ ನೋಡ್ರಿ. 1 ಚಮಚದಷ್ಟು ನಾನು ಸೋಸಿರುವಂಥ ಗೋಧಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ ಮತ್ತೊಂದು ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳಕತ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕೊಂಡು ಬಳಿಕ ನಾನು ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳಕತ್ತೀನಿ ನೋಡಿರಿ. ಖಾರ ನಿಮ್ಮ ಅನುಗುಣ ತಕ್ಕಂಗ್ರಿ, ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಹಾಕ್ಕೊಂಡು ಇಲ್ಲಿ ಮತ್ತು ಮೇಲೆ ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಖಾರನ ಸೇರಿಸ್ಕೊಂಡು ಬಳಿಕ ನಾನಿಲ್ಲಿ ನೋಡಿರಿ ಕಬಾಬ್ ಪೌಡ್ರ್ ಹಾಕ್ಕೊಳಕತ್ತೀನಿ. ನಾನು ಇದಿಷ್ಟು ಕಬಾಬ್ ಪೌಡ್ರನ್ನು ಹಾಕ್ಕೊತೀನಿ ರೀ. ಅಂದ್ರೆ ಒಂದು 10 ರೂಪಾಯಿ ಪ್ಯಾಕೆಟ ಫುಲ್ಲು ನಾನು ಹಾಕ್ಕೊಂಡಿನಿ ನೋಡ್ರಿ. ಇವಾಗ ಅಂಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು. ತುಂಬ ಜಾಸ್ತಿ ಆದ್ರೆ ಮತ್ತು ತಿನ್ನೋಕ್ಕಾಗಂಗಿಲ್ಲ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ರೀ. ನಾನಿಲ್ಲಿ ಇವಾಗ ಉಪ್ಪನ್ನ ಸೇರಿಸಿದ್ದೀನಿ ನೋಡಿ. ನಾನಿಲ್ಲಿ ಒಂದು ನಿಂಬೆ ಹಣ್ಣು ತೊಗೊಂಡಿನಿ ರೀ. ಇದು ಕಟ್ ಮಾಡಿ ಇವಾಗ ಇದರ ರಸನ ಇದ್ರೊಳಗೆ ಹಾಕ್ಕೋತೀನಿ ನೋಡಿರಿ. ಇದರಲ್ಲಿರೋಂಥ ರಸನ ಹಿಂಡ್ಕೊಂಬಿಡಕತ್ತೀನಿ ನಾನು. ಫುಲ್ ಒಂದು ನಿಂಬೆ ಹಣ್ಣು ತೊಗೊಂಡಿನಿ ರೀ. ಇದು ಇಷ್ಟು ರಸನ ಹಿಂಡ್ಕೊತೀನಿ ನೋಡಿರಿ. ಫುಲ್ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡಿನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣತ್ರಿ. ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಂಬ್ರಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದನೇ ಕಲಸ್ಕೊಳಮತ್ರಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಳಮ್ರಿ. ಒಮ್ಮೆಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗ್ತದೆ. ನಾವು ಕಬಾಬ್ ಮಾಡ್ತೇವೆ ನೋಡಿರಿ, ಸೇಮ್ ಅದರಂಗೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನು ನಾನಿಲ್ಲಿ ನೀರು ಹಾಕಿ ಕಲ್ಸಕತ್ತೀನಿ ರೀ. ನೀರು ಬೇಡ ಅಂದ್ರೆ ನೀವು ಮೊಟ್ಟೆ ಕೂಡ ಹಾಕ್ಕೊಂಡು ಕಲ್ಸ್ಕೊಬೋದ್ರಿ. ಮೊಟ್ಟೆ ಹಾಕೊಂಡ್ರು ಕೂಡ ಚೆನ್ನಾಗಾಗ್ತವೆ. ನಾನಿಲ್ಲಿ ಮೊಟ್ಟೆ ಹಾಕ್ತಾಯಿಲ್ಲ, ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಫಸ್ಟಿಗೆ ಇದು ನಾವು ಮಿಕ್ಸ್ ಮಾಡ್ಕೊಂಡೇವೆ ಅಂದ್ರೆ ಆಮ್ಯಾಗ ಕಟ್ ಮಾಡಿ ಇಟ್ಟಿರುವಂಥ ಕ್ಯಾಬೇಜ್ ಅಥವಾ ಎಲೆಕೋಸನ್ನ ಸೇರ್ಸೋಣ ನೋಡಿರಿ. ಇದು ಗಟ್ಟಿ ಆಯಿತು. ಇದನ್ನು ಸ್ವಲ್ಪ ತಿಳಿ ಮಾಡ್ಕೊಳ್ರಿ ನೋಡಿರಿ. ನೀವು ಇದಕ್ಕೆ ಬೇಕಂದ್ರೆ 1 ಅಥವಾ 2 ಮೊಟ್ಟೆ ಕೂಡ ಸೇರಿಸ್ಕೋಬೋದು.
ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ರೀ. ನೋಡಿರಿ ನಾನು ಈ ರೀತಿ ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಹಾಕ್ಕೊಂಡು ನೋಡಿರಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟಾಗಿ ಬೇರೆನೇ ಟೇಸ್ಟ್ ಇರ್ತದೆ ರೀ. ನಾವು ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಇವಾಗ ಇದು ರೆಡಿ ಆಯ್ತು ನೋಡಿರಿ. ನಾನು ಇದಕ್ಕೆ ಸೋಡಾ ಪುಡಿ ಅದು ಏನೂ ಹಾಕೊಳಕತ್ತಿಲ್ಲ ರೀ. ಸೋಡಾ ಪುಡಿ ಅದು ಹಾಕೋ ಅಗತ್ಯನೇ ಇಲ್ಲ ನೋಡಿ. ಈ ರೀತಿ ನಾವು ಇದನ್ನು ಕಲಿಸ್ಕೊಬೇಕು ನೋಡಿ. ಇಷ್ಟ ಆದ್ರೆ ಸಾಕ್ರಿ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂಥ ಕ್ಯಾಬೇಜ್ ಅಥವಾ ಎಲೆಕೋಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನಾನಿಲ್ಲಿ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿರಿ. ಕ್ಯಾಬೇಜನ್ನ ಸೇರಿಸ್ಕೊಳ್ಕತ್ತೀನಿ. ನೋಡಿರಿ ನಾನಿಲ್ಲಿ ಕ್ಯಾಬೇಜನ್ನ ಸೇರಿಸ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೀನಿ. ಇವಾಗ ಇದನ್ನು ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ನೀವು ಇದೇ ಟೈಮ್ನಾಗ ಉಪ್ಪದು ಸ್ವಲ್ಪ ಏನಾರ ಕಡಿಮೆ ಬಿತ್ತಂದ್ರೆ ಸೇರಿಸ್ಕೊಂಡ್ಬಿಡ್ರಿ. ನೋಡಿರಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ಇದನ್ನು ಮಿಕ್ಸ್ ಮಾಡಿ ತೊಗೋತೀನಿ ನೋಡಿರಿ. ನೋಡಿರಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ನೀಟಾಗಿ. ತುಂಬ ತಿಳಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತುಂಬಾ ಗಟ್ಟಿಯಾಗಿ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಗಟ್ಟಿ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಬರ್ತದೆ. ಸ್ವಲ್ಪ ಈ ರೀತಿ ಇತ್ತಪ್ಪ ಅಂದ್ರೆ ಚೆನ್ನಾಗಿ ಬರ್ತದೆ ನೋಡಿರಿ. ಇಷ್ಟ ಆದ್ರೆ ಸಾಕು. ಇದು ಕಂಪ್ಲೀಟಾಗಿ ಇವಾಗ ರೆಡಿ ಆಗಿತ್ತು ನೋಡಿರಿ. ಈ ವಿಧಾನದಾಗ ಕಲಿಸ್ಕೋಬೇಕು ನೋಡಿರಿ. ನಾವು ಫುಲ್ ಇದನ್ನು ಗಟ್ಟಿ ಮಾಡಿದೆವು ಅಂದ್ರೆ ಒಂಥರ ಗಟ್ಟಿಯಾಗಿ ಬರ್ತದೆ ರೀ. ಮತ್ತು ಹಂಗಂತೇಳಿ ಪೂರ್ತಿ ನೀರು ಕೂಡ ಮಾಡ್ಕೊಬಾರ್ದು. ಇಲ್ಲಿ ನಾನು ಇವಾಗ ತೋರಿಸಿದ್ದೀನಿ ನೋಡಿರಿ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದು ಇವಾಗ ರೆಡಿ ಐತ್ರಿ. ಇದು ಅನ್ಕತನ ಸೈಡಿಗೆ ಎತ್ತಿ ಇಟ್ಬಿಡ್ತೀನಿ ರೀ. ಇದನ್ನು ಎತ್ತಿಟ್ಟು ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಮ್ರಿ. ಗ್ಯಾಸ್ ಹಚ್ಚಿಬಿಟ್ಟು ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕೂಡ ಹಾಕೊಂಡಿನಿ. ಎಣ್ಣೆ ಕೂಡ ಕಾಯಕ್ಕೆ ಶುರು ಆಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಆದ್ರಿ. ಬಿಸಿ ಆದ ನಂತರ ಹಾಕ್ಕೋಬೇಕ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ರೀ. ನಾವು ಸ್ವಲ್ಪ ಅಂದ್ರೆ ಅರ್ಧಂಬರ್ಧ ಬಿಸಿ ಆದಾಗ ನಾವು ಹಾಕಿದೆವು ಅಂದ್ರೆ ಎಲ್ಲನೂ ಬಿಟ್ಕೊಂಡ್ಬಿಡ್ತದೆ ರೀ. ಅದಕ್ಕೆ ಹೇಳಕತ್ತೀನಿ ಗ್ಯಾಸ್ನ ಫಾಸ್ಟ್ ಇಟ್ಕೊಂಡು ಎಣ್ಣೆನ ಸಖತ್ತಾಗಿ ಚೆಂದ ಕಾಸ್ಕೋಬೇಕು ರೀ. ಎಣ್ಣೆ ಕಾಸ್ಕೊಂಡು ನಂತರನೇ ನಾವು ರೆಡಿ ಮಾಡಿಟ್ಟಿರುವಂಥ ಈ ಕ್ಯಾಬೇಜ್ ಕಬಾಬ್ನ ಬಿಡಬೇಕು ನೋಡಿರಿ. ನೋಡಿರಿ ಇವಾಗ ಎಣ್ಣೆನ ಕಾಯ್ದೈತಿ. ನಾನಿಲ್ಲಿ ಎಣ್ಣೆನ ಫಾಸ್ಟಾಗಿ ಇಟ್ಕೋಬೇಕು ರೀ. ಸ್ಲೋ ಇಡಬಾರ್ದು. ಸ್ಲೋ ಇಟ್ಟೇವಪ್ಪ ಅಂದ್ರೆ ಫುಲ್ ಎಣ್ಣೆ ಹೀರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಸೋಡಾ ಪುಡಿ ಹಾಕೊಳ್ಳೋ ಅಗತ್ಯ ಇಲ್ಲ ನೋಡಿರಿ. ಸೋಡಾ ಪುಡಿನ ಹಾಕೊಳಕ್ಕೆ ಹೋಗ್ಬಾರ್ದು. ಇದು ನಿಮ್ಗೆ ಸ್ಮೂತ್ ಬೇಕಂತಂದ್ರೆ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಕರ್ಬಿಟ್ಟು ತಗೊಂಬಿಡ್ರಿ. ಗರಿಗರಿಯಾಗಿ ಬೇಕಂದ್ರೆ ಸ್ವಲ್ಪ ಭಾಳತನ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನೋಡಿರಿ ನಾನಿಲ್ಲಿ ಈ ಸೈಜ್ನಾಗ ಬಿಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗ್ತದೆ ರೀ. ಚೆನ್ನಾಗಿ ಒಂದೊಂದಾಗಿ ತಿರುಗಬೇಕು ರೀ. ಇದನ್ನು ನಾವು ಹಾಗೆ ಬಿಟ್ಟ ತಕ್ಷಣವೇ ತಿರುಗಕ್ಕೆ ಸ್ಟಾರ್ಟ್ ಮಾಡಿದೆವು ಅಂದ್ರೆ ಬಿಟ್ಕೊಂಡ್ಬಿಡ್ತದೆ ರೀ. ಸ್ವಲ್ಪ ಇದನ್ನು ಕೆಳಗಡೆ ಫ್ರೈ ಆದ ನಂತರನೇ ನಾವು ಇದನ್ನು ಹಳ್ಳಿಸಿ ಹಾಕೋಬೇಕಾಗ್ತದೆ ರೀ. ನೋಡಿರಿ ವಾವ್ ಎಷ್ಟು ಘಮ ಬರಕತ್ತವ ನೋಡಿರಿ. ಸೇಮ್ ನಾವು ಕಬಾಬ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನೋಡಿರಿ. ಇವಾಗ ಚಿಕನ್ ಅದು ತಿಂದೇ ಇರೋರಿಗಂತೂ ತುಂಬ ಒಳ್ಳೇದು ನೋಡಿರಿ. ಇದು ನೀವು ಕಾಫಿ ಟೀ ಜೊತೆಗೆ ಕೂಡ ಇದನ್ನು ತಿನ್ಬೋದು. ಮತ್ತು ನಾವು ಊಟ ಕೂತಾಗೂ ಕೂಡ ಈ ರೀತಿ ಮಾಡಿ ತಿನ್ಬೋದು ನೋಡಿರಿ. ಅನ್ನ ಸಾಂಬಾರು ಒಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ. ಚಿಕನ್ ಇಷ್ಟ ಇಲ್ಲದೆ ಇರೋರು ಈ ರೀತಿ ಖಂಡಿತ ಒಂದು ಸತಿ ಟ್ರೈ ಮಾಡಿ ತಿಂದು ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ನೀವು ಇಷ್ಟಪಟ್ಟು ಇದನ್ನೇ ಮಾಡಿ ತಿಂತಾ ಇರ್ತೀರಿ ನೋಡಿರಿ. ತುಂಬ ಒಳ್ಳೆಯದು. ಚಿಕನ್ ತಿನ್ನೋರು ಕೂಡ ಇದನ್ನೇ ಮಾಡಿ ತಿಂತಾರೆ. ಅಷ್ಟು ಟೇಸ್ಟಿ ಆಗ್ತೈತೆ ರೀ. ಇವಾಗ ನಾನು ಇಲ್ಲಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಸಖತ್ತಾಗಿ ಘಮ ಬರಕತ್ತದ. ಸೇಮ್ ಕಬಾಬ್ ಯಾವ ರೀತಿ ಘಮ ಬರುತ್ತಲ್ರಿ ಅದೇ ರೀತಿಯೇ ಘಮ ಬರಕತ್ತದ ನೋಡಿರಿ. ಇದು ನಾನಿಲ್ಲಿ ಕ್ರಿಸ್ಪಿಯಾಗಿ ಕರೆದು ತೊಗೋತೀನಿ ನೋಡಿರಿ. ನಿಮಗೆ ಕ್ರಿಸ್ಪಿಯಾಗಿ ಬ್ಯಾಡಪ್ಪ ಅಂದ್ರೆ ಸ್ವಲ್ಪ ಎರಡು ಮೈ ಈ ರೀತಿ ಹೊಳ್ಳಾಕಿ ಎಣ್ಣೆ ಒಳಗೆ ಕರೆದು ತೊಗೋರಿ. ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ಕೊಳಕತ್ತೀನಿ. ಹಾಗಾಗಿ ಸ್ವಲ್ಪ ಬಹಳತನ ಇದನ್ನು ಕರೆದು ತೊಗೋತೀನಿ ನೋಡಿರಿ. ಗ್ಯಾಸ್ ಮಾತ್ರ ನಾವು ಸ್ಲೋ ಮಾಡೋಕ್ಕೆ ಹೋಗಬಾರ್ದು. ನಾವು ಗ್ಯಾಸ ಸಣ್ಣ ಇಟ್ಟಿವಿ ಅಂದ್ರೆ ಏನು ಮಾಡ್ತದೆ ರೀ, ಎಣ್ಣೆ ಹೀರ್ಕೊಂಡ್ಬಿಡ್ತೈತಿ ರೀ. ಅಂದ್ರೆ ಎಣ್ಣೆ ಎಳ್ಕೊತೈತಿ ಇದು. ಹಾಗಾಗಿ ನಾವು ಗ್ಯಾಸನ್ನ ಫಾಸ್ಟ್ ಇಟ್ಟೆ
ಕರಿದು ತೊಗೋಬೇಕು ನೋಡಿರಿ. ಇದು ನಾನು ಇವಾಗ ಕರಿತೀನಿ ನೋಡಿರಿ, ಚೆನ್ನಾಗಿ ಇದನ್ನು ಕರಿದು ತೊಗೋತೀನಿ ರೀ. ನೋಡಿರಿ ಇದನ್ನು ಚೆನ್ನಾಗಿ ನಾನು ಕರಿದು ಈ ರೀತಿ ಕ್ರಿಸ್ಪಿಯಾಗಿ ಕರಿದು ತೊಗೊಂಡಿದ್ದೀನಿ ನೋಡಿರಿ. ಇವಾಗ ಇದನ್ನು ನಾನು ತೊಗೊಂಡ್ಬಿಡ್ತೀನಿ ರೀ. ತೊಗೊಂಡು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ. ಇಲ್ಲಿ ನೋಡಿರಿ ನಾನು ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಡಿನಿ. ಹೆಂಗೆ ಕಾಣಕತ್ತಾವ ನೋಡಿರಿ, ಸೇಮ್ ಕಬಾಬ್ ಥರನೇ ಕಾಣಕತ್ತ. ಮತ್ತು ನಾನಿಲ್ಲಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ಸತಿನೂ ನಾನು ಹಾಕೋತೀನಿ ನೋಡಿರಿ. ಇದು ಇನ್ನೊಂದು ಸಲ ಹಾಕೊಳ್ಳೋ ಹೊತ್ನಾಗ ಗ್ಯಾಸ್ನ ಸಣ್ಣ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗೆ ಇರ್ತದಲ್ರಿ ಫಾಸ್ಟ್ ಅದೇ ರೀತಿನೇ ಇಟ್ಕೊಂಡ್ಬಿಡ್ರಿ. ನೋಡಿರಿ ನಾನು ಮತ್ತೆ ಹಾಕ್ಕೊಳಕತ್ತೀನಿ ನೋಡಿರಿ ಇದೇ ರೀತಿ. ನೀವು ಇದಕ್ಕಿಂತ ಚಿಕ್ಕ ಸೈಜ್ ಬೇಕಂದ್ರೆ ನೀವು ಚಿಕ್ಕ ಸೈಜ್ ಹಾಕ್ಕೋಬೋದು ರೀ. ನೋಡಿರಿ ನಾನಿಲ್ಲಿ ಹಾಕ್ಕೊಂಡು ಇವಾಗ ಇದನ್ನು ಹೊಳ್ಳಿ ಹಾಕ್ಕೊಳ್ಳೋ ಮಾತ್ರ ಚೆನ್ನಾಗಿ. ಈ ರೀತಿ ನಾವು ಹೊಳ್ಳಿ ಹಾಕೋತಾ ಇದನ್ನು ಕರಿ ತೊಗೋಬೇಕು ರೀ. ಆವಾಗ ಚೆನ್ನಾಗಿ ಇದನ್ನು ಕ್ರಿಸ್ಪಿಯಾಗಿ ಬರುತ್ತೆ. ಸ್ನೇಹಿತರೆ, ನೀವು ಹಿಂಗೇನು ಕೂಡ ನಾವು ಇದನ್ನು ತಿನ್ಬೋದು. ಮತ್ತು ಹಿಂಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಾವು ಇವಾಗ ಗೋಬಿ ಮಂಚೂರಿ ಮಾಡ್ತೇವೆ ನೋಡಿರಿ. ಟೊಮೊಟೊ ಸಾಸ, ಚಿಲ್ಲಿ ಸಾಸ ಮತ್ತು ಸೋಯಾ ಸಾಸ ಮತ್ತು ಈರುಳ್ಳಿ ಅದು ಹಾಕಿ ಮಾಡ್ಕೋತೇವೆ ನೋಡಿರಿ. ಹಸಿ ಈರುಳ್ಳಿ ತಪ್ಪಲ ಅದು. ಆ ರೀತಿ ಕೂಡ ನೀವು ಗೋಬಿ ಮಂಚೂರಿ ಥರ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ರೀ. ಎಲ್ಲ ಸಾಸ್ಗಳನ್ನು ಹಾಕ್ಕೊಂಡು ಸೇಮ್ ಗೋಬಿ ಮಂಚೂರಿ ಯಾವ ರೀತಿ ಮಾಡ್ಕೋತೇವೆ ನೋಡಿರಿ ಅದೇ ರೀತಿ ಇದು ಕೂಡ ಮಾಡ್ಕೋಬೋದು ನೋಡಿರಿ. ಹಂಗೆ ಮಾಡ್ಕೊಂಡು ತಿಂದ್ರೂ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಇದೇ ರೀತಿನೇ ಹಿಂಗೆ ತಿನ್ನೋಕ್ಕೂ ಕೂಡ ಟೇಸ್ಟಾಗಿ ಚೆನ್ನಾಗಿರ್ತದೆ ರೀ. ನಾನು ಇವಾಗ ಇದೇ ರೀತಿ ಮಾಡ್ಕೋತೀನಿ ರೀ. ಇಲ್ಲಿ ಮಂಚೂರಿ ಥರ ಮಾಡ್ಕೊಳ್ಳಲ್ಲ, ತುಂಬ ಟೇಸ್ಟ್ ಇರ್ತದೆ ರೀ. ನಿಮಗೆ ಬೇಕಿದ್ರೆ ನೀವು ಹಂಗೆ ಮಾಡ್ಕೋಬೋದು ಅಥವಾ ಹಿಂಗೇನು ಬಿಟ್ಟು ಹಿಂಗೇನು ಕೂಡ ಇದನ್ನು ತಿನ್ಬೋದು ನೋಡಿರಿ. ತುಂಬ ಚೆನ್ನಾಗಿ ಆಗ್ತಾವ್ರಿ. ಒಂದು ಸತಿ ಮಾಡಿ ನೋಡಿರಿ, ನಿಮ್ಗೆ ಭಾಳ ಇಷ್ಟ ಆಗಿಬಿಡ್ತದೆ ಇದು. ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಮನೆಯಲ್ಲಿ. ಮತ್ತು ಎಣ್ಣೆ ಕೂಡ ಎಳೆಯಂಗಿಲ್ಲ ರೀ ಇದು. ಇದಕ್ಕೆ ನಾವು ಸೋಡಾ ಕೂಡ ಹಾಕ್ಕೊಂಡಿಲ್ಲ. ಸಖತ್ತಾಗಿ ಬರ್ತಾವೆ. ಕ್ರಿಸ್ಪಿಯಾಗಿ ಅಂದರೆ ಕ್ರಿಸ್ಪಿಯಾಗಿ, ಸ್ಮೂತ್ ಬೇಕಂದ್ರೆ ಸ್ಮೂತ್. ನಾವು ಹೆಂಗೆ ಮಾಡ್ಕೋತೀವಿ ಹಂಗೆ ರೆಡಿ ಆಗ್ತಾವೆ ನೋಡಿರಿ ಈ ಕ್ಯಾಬೇಜ್ ಕಬಾಬ್. ನೋಡಿರಿ ಇದು ಕೂಡ ನಾನು ಕರಿದು ತೊಗೋತೀನಿ ನೋಡಿರಿ. ಇದು ಕೂಡ ರೆಡಿ ಆಯಿತು. ಇದು ನಾನು ಕ್ರಿಸ್ಪಿಯಾಗಿ ಕರಿದು ತೊಗೊಂಡಿನಿ ನೋಡಿರಿ. ಇವಾಗ ಇನ್ನೊಂದು ಸ್ವಲ್ಪ ಐತ್ರಿ, ಅದಿಷ್ಟೊಂದು ನಾನು ಇದೇ ರೀತಿ ಕರಿದು ತೊಗೋತೀನಿ ನೋಡಿರಿ. ರೆಡಿ ಅದು ನೋಡಿರಿ ನಾವು ಮಾಡಿರುವಂಥ ಕ್ಯಾಬೇಜ್ ಅಥವಾ ಎಲೆಕೋಸ ಬಳಸಿ ಕಬಾಬ್ ಮಾಡೀವ್ರಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ತುಂಬ ರುಚಿನೂ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿರಿ. ನಾವು ಇದನ್ನು ಆವಾಗ ಹೇಳಿದೆ ನಾನು, ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ಅಥವಾ ಮೆತ್ತಗಾದರೂ ಕೂಡ ಮಾಡ್ಕೋಬೋದು. ನಮಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ಇದನ್ನು ಮಾಡ್ಕೋಬೋದು ರೀ. ಟೇಸ್ಟ್ ಅಂತೂ ಅದ್ಭುತವಾಗೇ ಇರುತ್ತೆ ಅಂತ ಹೇಳ್ತೀನಿ ನಾನು. ಚಿಕನ್ ಅದು ತಿಂದೇ ಇರೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಇದು. ಇವಾಗ ನಾನು ಇಲ್ಲಿ ಒಂದು ಅರ್ಧ ತಿಂದುಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿರುತ್ತಂತ. ವಾವ್, ನೋಡ್ತಾ ಇರ್ಬೋದು ನೀವು. ಮೇಲ್ಗಡೆ ಕ್ರಿಸ್ಪಿಯಾಗೈತ್ರಿ, ಒಳಗಡೆ ಮಾತ್ರ ಸ್ಮೂತ್ ಇರುತ್ತೆ. ನೋಡಿರಿ ಸಖತ್ತಾಗಿ ಸೇಮ್ ನಾವು ಕಬಾಬ್ ಯಾವ ರೀತಿ ಮಾಡ್ಕೋತೀವಿ ಅದೇ ಟೇಸ್ಟ್ ಹಾಗೇನೆ ಮಾಡ್ಕೊಳ್ಳೋದ್ರಿ. ನಾವು ಮಾಡಿರುವಂಥ ಕ್ಯಾಬೇಜನ್ನು ಬಳಸಿ ಮಾಡಿರುವಂಥ ಕಬಾಬ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗೆ ಬಂದದಂತೇಳಿ. ಖಂಡಿತ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿನಿ. ಇಷ್ಟೊತ್ತನ ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.